ಉಡಿ ಪಾವತಿ ಮಾಡಿದ್ರೆ ಉಡಿ ತಗೊಂಡೋಗಿ ಒಳಗೆ ಹೋಗುತ್ತಾ ಅಲ್ಲಿ ಹೋಗ್ರಿ. ಇನ್ನೂ ದೇವ್ರ ದರ್ಶನ ಮುಗಿಸ್ಕೊಬಂದು ನಿಮಗೂ ಕೂಡ ದೇವ್ರು ಕಾಣಿಸ್ತು ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ತೋರಿಸ್ತಿರೋದು ದೇವಸ್ಥಾನಕ್ಕೆ ಹೊಸ ಯುಗಾದಿಗೆ ಅಂದರೆ ಜಾತ್ರೆ ಮುಗಿದ ನಂತರ ಆ ಯುಗಾದಿ ಟೈಮಲ್ಲಿ ಫುಲ್ ದೇವಸ್ಥಾನ ಮತ್ತು ಹೊಸದಾಗಿ ಪೇಂಟಿಂಗ್ ಎಲ್ಲ ಮಾಡ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಹೊಸ ಪೇಂಟಿಂಗು. ಸೊ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವಿದ್ದೀವಿ ಮಾರಮ್ಮನ ಗುಡಿಯಲ್ಲಿ. ಸೊ ಮೊದಲಾಗಿ ಸಮಸ್ತ ಭಾರತದ ಜನತೆಗೂ ಹಾಗೂ ನನ್ನ ಪ್ರೀತಿಯ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲ ದೇವರುಗಳ ತಿಂದು ಸುಖವಾಗಿ ಖುಷಿಯಾಗಿ ಎಲ್ಲ ಸಂತೋಷ ಹಾಗೆ ಸಮೃದ್ಧಿ ಹಾಗೆ ಮಾತಾಗಿರಲಿ ಅಂತ ಕೇಳ್ಕೊಳ್ತಾ, ಈಗ ಬಂದು ಅಮ್ಮ ಬಂದಿದ್ದಾರೆ. ಆಫ್ಟರ್ ಅಮ್ಮ ಹೋದ್ರ ಮೇಲೆ ಎಷ್ಟೋ ದಿನ ನಮಸ್ಕರಿಸಿ ಬಿಕೋ ಅಂತ ಇತ್ತು. ಈಗ ಮತ್ತೆ ಅಮ್ಮ ಬಂದು ಇಲ್ಲಿ ನೆಲೆ ನಿಂತಿದ್ದಾರೆ. ಎಲ್ಲ ಭಕ್ತರಿಗೂ ಆಲ್ರೆಡಿ ದರ್ಶನ ತೋರಿಸ್ತಾ ಇದ್ದಾರೆ. ನಾನು ಕೂಡ ದರ್ಶನ ಮಾಡಿಕೊಂಡು ಅಮ್ಮನವರ ಪ್ರಸಾದ ತಿಳ್ಕೊಂಡು ಈಗ ಜನರ ಅಭಿಪ್ರಾಯ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ, ಶಿರ್ಸಿ ಅವರೇ ಇದ್ದಾರೆ ಅಥವಾ ಬೇರೆ ಊರಿಂದ ಇವತ್ತು ಬಂದಿದ್ದಾರೆ ಅಮ್ಮನ ನೋಡೋಕ್ಕೆ ಅಂತ. ಬನ್ನಿ ಮಾತಾಡೋಣ. ಸರ್, ನಿಮ್ಮ ಹೆಸರು? ಚಿಕ್ಕನಗೌಡ ಪಾಟೀಲ್. ಚಿಕ್ಕನಗೌಡ ಪಾಟೀಲ್. ಸಿರ್ಸಿ ಅವರೇನಾ? ಸಿರ್ಸಿ ಅವರೇನಾ? ಅಲ್ಲ, ಸಿರ್ಸಿ ಅಲ್ಲ, ರಾಣೆಬೆನ್ನೂರಿಂದ ಬಂದಿದ್ರ. ಅಂದ್ರೆ ಇದು ಫಸ್ಟ್ ಟೈಮ್ ಬರ್ತಾ ಇರೋದ ಬಂದಿದ್ದೀರಾ? ಅಂದ್ರೆ ಜಾತ್ರೆ ಇದು ಯುಗಾದಿ ಫಸ್ಟ್ ಟೈಮ್ ಬರ್ತಾ ಇರೋದ? ಅಮ್ಮ ಹೋದ್ರ ಮೇಲೆ ಬಂದಿರೋದು ಫಸ್ಟ್. ಹೆಂಗ ಅನಿಸ್ತಾ ಇದೆ? ಜಾತ್ರೆಗೆ ಬಂದಿದ್ರ? ಹೇಗೆ ಜಾತ್ರೆಗೆ ಬಂದಿದ್ರ? ಅಂದ್ರೆ ಮುಂಚೆನೂ ಬಂದಿದ್ದೀರಾ? ಇದೇ ಜಾತ್ರೆ ಬಂದಿಲ್ಲ, ಖಾಲಿ ಬೇರೆ ಟೈಮ್ದಾಗ ಬಂದ. ಈ ವರ್ಷ ಜಾತ್ರೆಗೆ ಬಂದಿದ್ರಿ, ಮತ್ತೆ ಇವತ್ತು ಹೆಂಗ್ ಕಾಣಿಸ್ತಾ ಇದ್ರಿ? ಎಷ್ಟು ಖುಷಿ ಆಯ್ತು ಅಮ್ಮ ನೋಡಿ? ಖುಷಿ ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು. ಮತ್ತೊಮ್ಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಹಾಯ್ ಸರ್, ನಮಸ್ತೆ. ನಿಮ್ಮ ಹೆಸರು ಸರ್? ಶಿವಾನಂದ ಅಡಗಟ್ಟಿ ಮೇಡಮ್. ಶಿವಾನಂದ್. ಪ್ರಕಾಶ್ ಮೊಳಜೋಳಕರ್. ಪ್ರಕಾಶ್. ಮಾಲ್ತೇಶ್. ರವಿ ಅಂತ. ಬೆಳಗಾವಿ ಜಿಲ್ಲೆ. ನೀವು ಬೆಳಗಾವಿ ಜಾತ್ರೆಗೆ ಬಂದಿದ್ದ ಈ ವರ್ಷ? ಸಿರ್ಸಿ ಜಾತ್ರೆಗೆ ಬಂದಿದ್ರಿ. ಯುಗಾದಿಗೆ ಇದು ಮೊದಲನೇ ಬಾರಿ ಮುಂಚೆ ಇದೇ ಮೊದಲನೇ ಬಾರಿ. ನಿಮಗೆ ಯುಗಾದಿ ವಿಶೇಷ ಯಾಕೆ ಗೊತ್ತಿತ್ತ ಅಮ್ಮ ಬರ್ತಾರೆ ಅಂತ? ಎಷ್ಟು ಖುಷಿ ಇದೆ ಇವತ್ತು ಅಮ್ಮ. ಸಿರ್ಸಿಲಿ
ಅಮ್ಮ ಇಲ್ಲ ಅಂದ್ರೆ ಒಂಥರ ಬಿಟ್ಟು ಆದರೆ ಇವತ್ತು ನಮ್ಮ ಕಲೆ ಒಂಥರ ನಮ್ಮ ಸಿಸ್ಟರ್ ಕಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅಮ್ಮ ಒಳ್ಳೆ ಬರ್ತಿರ್ತಾರೆ ಯೂಟ್ಯೂಬ್ ಇಲ್ಲ ನಾ ಇನ್ಸ್ಟಾ ಒಳಗೆ ನೋಡಿದ್ದೆ ಮಲೆನಾಡು ನಮಸ್ತೆ, ನಿಮ್ಮ ಹೆಸರು ಸರ್? ಶಿವಶಂಕರ್. ಶಿವಶಂಕರ್. ಸಿರ್ಸಿ ಅವರೇನಾ? ಸಿರ್ಸಿ ಸಿರ್ಸಿ ಅವರೇ. ಅಂದ್ರೆ ಇವಾಗ ನೋಡ್ತಾ ಇದ್ದಾರೆ ಅಮ್ಮ ಬಂದಿದ್ದಾರೆ ಯುಗಾದಿಗೆ ಮೊದಲನೇ ದಿನ. ಜಾತ್ರೆಗೆ ಬಂದಿದ್ರ? ಜಾತ್ರೆ ನಾವು ಫುಲ್ ಟೈಮ್ ಇಲ್ಲೇ ಇರ್ತೀವಿ. 3 ಕಿಲೋಮೀಟರ್ ಅಷ್ಟೇ. ಹೌದಾ? ಆಗ ಎಷ್ಟು ಖುಷಿ ಇದೆ ನಿಮ್ಗೆ ಇವತ್ತು ಅಮ್ಮ ಬಂದಿದ್ದು? ಇಷ್ಟು ದಿನ ಅಮ್ಮ ಇರ್ಲಿಲ್ಲ ಆಗಿದ್ರು. ನಮಗೆ ಸ್ವಲ್ಪ ಜನ ಬೇಜಾರಾಗ್ತದೆ, ಈಗ ಒಂದು ಸ್ವಲ್ಪ ಆಗಿಲ್ಲ. ಖುಷಿ ಆಯ್ತು. ಹೇಗೆ ಅನ್ನಿಸ್ತು ಇವತ್ತು ಅಮ್ಮನ ನೋಡಿ? ಅಮ್ಮ ನೋಡಿ ಖುಷಿ ಆಯ್ತಾ? ಮತ್ತೆ ಎಲ್ಲರಿಗೂ ಏನಾದರೂ ನಮ್ಮ ಜನತೆಗೆ ಏನಾದರೂ ಹೇಳೋದಿದ್ರೆ ಏನು ಹೇಳಕ್ಕೆ ಬಯಸ್ತೀರಾ ಈ ಹೊಸ ವರ್ಷದಲ್ಲಿ? ಹಾಂ, ಇಷ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಸರ್, ನಿಮ್ಮ ಹೆಸರು? ಆನಂದ್ ಅಂತೇಳಿ. ಹಾಲನ್ನ. ನಿಮ್ಮ ಹೆಸರು? ಸುಭಾಷ್ ಅಂತ. ಸುಭಾಷ್. ಯಾವ ಊರವರು ಸರ್? ಶಿರ್ಸಿ. ಹೇಗಿದೆ? ಎಷ್ಟು ಫೀಲ್ ಇದೆ ಅಂದರೆ ಈಗ ಅಮ್ಮ ಬಂದಿದ್ದಾರೆ ಸುಮಾರು ದಿನ ಆದ್ಮೇಲೆ, ಖುಷಿ ಆಗುತ್ತೆ. ಇಷ್ಟು ದಿನ ಹೇಗೆ ಅನ್ನಿಸ್ತಾ ಇತ್ತು ನಿಮಗೆ ಅಮ್ಮ ಇಲ್ದಿದ್ದು? ಇತ್ತು, ಈಗ ಚೆನ್ನಾಗಿದೆ. ಬೇಕು ಅನಿಸ್ತಿತ್ತು. ಹೊಸ ವಾತಾವರಣ, ಊರಿಗೆ ಒಂದು ನಮ್ಮ ಗ್ರಾಮ ದೇವತೆ ಅಲ್ಲ, ಗ್ರಾಮ ದೇವತೆ. ಅಂದ್ರೆ ಇದು ಮೊದಲನೇ ವರ್ಷ ಅಥವಾ ಪ್ರತಿ ವರ್ಷನೇ ನೀವು ಅಮ್ಮ? ಪ್ರತಿ ವರ್ಷ 2 ವರ್ಷಕ್ಕೊಂದ್ಸಲ. 2 ವರ್ಷಕ್ಕೊಮ್ಮೆ ನೀವು ಯುಗಾದಿಗೆ ಬಂದೇ ಬರ್ತೀರಾ? ಅಂದ್ರೆ ಈಗ ಹೋದ ಯುಗಾದಿಗೆ ಬಂದಿರಲ್ಲ. ಯೋಗದಂದ್ರೆ ಪೂಜೆ ಆಗತ್ತೆ, ಮಾಮೂಲು ಪೂಜೆ ಆಗತ್ತೆ, ಬಟ್ ಈ ಒಂದು ಹೊಸ ಕಳೆ ಇರುತ್ತೆ ನಮ್ಮಲ್ಲಿ. ಈ ಒಂದು ಕಳೆ ಜಾಸ್ತಿ. ವರ್ಷ ಹೋಳಿ, 1 ವರ್ಷ ಯುಗಾದಿ ಅಲ್ಲ? ಹೌದೌದು, ಹೋಳಿಗೂ ಇರುತ್ತೆ, ಯುಗಾದಿ ಇರುತ್ತೆ, ಬಟ್ ಅಷ್ಟು ಈಗೆಲ್ಲ ಈಗ ಒಂಥರ ಖುಷಿ ಅಮ್ಮ ನೋಡಕ್ಕೆ. ಹೊಸದಾಗಿ ಯಾವುದೋ ಕಾರ್ಯ ಮಾಡ್ತಾರೆ ನಾವು ಶಿರ್ಸಿ ಇಲ್ಲಾದ್ರೆ. ಯಾವ್ದು ಮದುವೆ ಮುಂಜೆ ಏನಾದ್ರು ಮಾಡ್ತೀವಿ, ಅಮ್ಮ ಇಲ್ಲಾದ್ರೆ ಯಾವ ಕಾರ್ಯ ಮಾಡೋದಿಲ್ಲ. ಅಮ್ಮ ಬಂದು ಕೂತಂತ ಮಾಡೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಿಮಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿರ್ಸಿ ಅವರೇ ಸರ್? ಶಿರ್ಸಿನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ಸುರೇಶ್. ಸರ್, ಇದೇ ಊರವ್ರ ಅಥವಾ ಯಾವ ಊರವರು? ನಮ್ಮ ಶಿರ್ಸಿನೇ ಆಗತ್ತೆ. ಸರ್, ಈಗ ಜಾತ್ರೆ ಮುಗಿದ್ಮೇಲೆ ಅಮ್ಮ ಬಂದಿದ್ದಾರೆ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ದಿನ ಹೇಗೆ ಅನಿಸ್ತಿತ್ತು ಸರ್ ಸಿರ್ಸಿ? ಸ್ವಲ್ಪ ಇದೇ ಆಗ್ತಾಯಿತ್ತು, ಭಾಳ ಬೇಜಾರು ಫೀಲೇ ಇತ್ತು. ಹೌದು ಸರ್. ಈಗ ನಿಮಗೆ ಗೊತ್ತಿದೆ ಕ್ಯಾಲೆಂಡ್ರಲ್ಲಿ ಹೊಸ ವರ್ಷ January 1. ಈಗ ನಮಗೆ ಯುಗಾದಿ 2 ವರ್ಷಕ್ಕೊಂದ್ಸಲ ಇದು ಯುಗಾದಿ ಭಾಳ ವಿಶೇಷ. ನಿಮ್ಗೆ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಯುಗಾದಿನೇ ಭಾಳ ವಿಶೇಷ ಅಂತ. ಇನ್ನು ಏನು ಇದನ್ನೇ ನೀವು ಹೊಸ ವರ್ಷ ಆಗಿ ಆಚರಿಸ್ತೀರಾ? ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಹೆಸರು ಸರ್? ಶಿವರಾಜ್. ಸರ್, ಈಗ ಈ ವರ್ಷ ನೀವು ಸಿರ್ಸಿ ಅವರೇ ಅಥವಾ ಯಾವ ಊರು? ಸಿರ್ಸಿ ಅವರೇ. ಸರ್, ಈಗ ಜಾತ್ರೆ ನೋಡಿದ್ರಿ, ಜಾತ್ರೆ ಮುಗೀತು, ಇವಾಗ ಅಮ್ಮ ಬಂದು ನೆಲೆಸಿದ್ದಾರೆ, ಎಷ್ಟು ಖುಷಿ ಇದೆ ಸರ್? ಅಮ್ಮ ಬಂದಿದ್ದು ಇದೇ ಫಸ್ಟ್ನೇ ವರ್ಷ ಬಂದಿರೋದ ಅಥವಾ ನೀವು ಪ್ರತಿ ವರ್ಷ ಯುಗಾದಿಗೆ ಇರ್ತೀರಾ? 8 ವರ್ಷದಿಂದ ಇದು ಯುಗಾದಿಗೆ ಇರ್ತೀರಾ? ನೀವು ಹೊಸ ವರ್ಷ ಕ್ಯಾಲೆಂಡರ್ ಪ್ರಕಾರ ಆಚರಿಸ್ತೀರಾ ಅಥವಾ ಯುಗಾದಿ ಪ್ರಕಾರ? ಯುಗಾದಿ ಪ್ರಕಾರನೇ ಆಚರಿಸ್ತೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಹಾಯ್ ಅಮ್ಮ, ನಮಸ್ತೆ. ನಿಮ್ಮ ಹೆಸರು? ಪ್ರೇಮ. ಲಕ್ಷ್ಮಿ. ಶಿರ್ಸಿ ಅವರೇನಾ ಅಥವಾ ಯಾವ ಊರಮ್ಮ? ಮದುವೆ ಮಾಡಿ ಇಲ್ಲಿ ಬಂದಿದ್ದೇವೆ ನಾವು, ಉಡುಪಿಯವರು. ಆ ಕಡೆ. ಹೌದಾ? ಇಲ್ಲಿ ಅಂದ್ರೆ ಇವಾಗ ಇಬ್ರು ಇಲ್ಲೇ ಇರೋದು, ಪ್ರೆಸೆಂಟ್ ಇಲ್ಲೇ ಇರೋದು. ಈಗ ಜಾತ್ರೆಗೆ ಬಂದಿದ್ರಿ? ಹಾಗಾದ್ರೆ ಜಾತ್ರೆಗೆ ಬಂದಿದ್ರಿ, ಹೇಗೆ ಅನ್ನಿಸ್ತು? ಅಮ್ಮ ಈಗ ಜಾತ್ರೆ ಮುಗಿದ್ಮೇಲೆ ಬಂದಿದ್ದಾಳೆ, ಹೇಗಿದೆ ಫೀಲ್? ತುಂಬಾ ಪ್ರಸನ್ನವಾಗಿದ್ದಾಳೆ, ಎಲ್ಲರ ಆಶೀರ್ವಾದ ಇದೆ ಅವಳಿಗೆ, ಎಲ್ಲರೂ ಖುಷಿಯಿಂದ ಬಂದು ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಇಷ್ಟು ದಿನ ಇಲ್ದಿದ್ದಕ್ಕೆ ಬೇಜಾರಾಗಿತ್ತ? ತುಂಬಾ ಬೇಜಾರಾಗಿದೆ. ಅಂದ್ರೆ ಏನೋ ಒಂದಿಲ್ಲ ಅನ್ನೋ ಹಂಗ ಅನಿಸ್ತಾ ಒಂಥರ ಅಮ್ಮ ಇಲ್ಲನೋ ಫೀಲೇ ಇರ್ತಿತ್ತು, ಒಂಥರ ಬಿಕೋ ಊರೇ ಬಿಕೋ ಅನ್ನಿಸ್ತಾ ಇತ್ತು. ಇವಾಗ ಎಷ್ಟು ಖುಷಿ ಆಗ್ತದಮ್ಮ? ಅಂದ್ರೆ ಈಗ ನೀವು ಯಾರಿಗಾದ್ರೂ ಒಂದು ನಮ್ಮ ಜನಕ್ಕೆ ಸಂದೇಶ ಕೊಡೋದಿದ್ರೆ ಏನು ಹೇಳಬೇಕು ಅಂತ ಅನ್ಕೊಂಡಿದ್ದೀರಾ? ಯುಗಾದಿ, ಈ ಹೊಸ ವರ್ಷ ಮಳೆ ಕಡಿಮೆ ಆಗಿದೆ, ಎಲ್ಲ ಜನರನ್ನು ಖುಷಿಯಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ದೇವರ ಆಶೀರ್ವಾದದಿಂದ ಎಲ್ಲರೂ ಸುಭೀಕ್ಷತೆಯಿಂದ ಒಳ್ಳೆ ರೀತಿಲಿ ಇರಲಿ ಅಂತ ಕೇಳ್ಬೋದು. ಇವಾಗ ನಿಮ್ಗೆ ಗೊತ್ತಿದೆ ಕ್ಯಾಲೆಂಡರ್ ಪ್ರಕಾರ January 1 ಹೊಸ ವರ್ಷ, ನಮಗೆಲ್ಲ ಯುಗಾದಿ ಹೊಸ ವರ್ಷ. ನೀವು ಯಾವ್ದನ್ನ ಸೆಲೆಬ್ರೇಷನ್ ಮಾಡ್ತೀವಿ? ಯುಗಾದಿನ ಸೆಲೆಬ್ರೇಷನ್ ಮಾಡ್ತೀವಿ. ಯಾಕಂದ್ರೆ ನಾವು ಹಿಂದೂಗಳಿಗೆ ಫಸ್ಟ್ ಹಬ್ಬನೇ ಯುಗಾದಿ. ಇಲ್ಲಿಂದಾನೇ ಹೊಸ ವರ್ಷ ಶುರು. ಬೇವು ಬೆಲ್ಲ ತಿನ್ಕೊಂಡು ಹೊಸ ವರ್ಷ ಆಚರಿಸೋಣ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಮಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ರಘುವೀರ್.
ಸೊ ರಾಘವ್ರೆ, ಈಗ ಆಲ್ರೆಡಿ ನೋಡ್ತಾ ಇದ್ದೀರಾ ಶಿರ್ಸಿ ನೀವು ಅಮ್ಮನ ನೋಡಕ್ಕೆ ಬಂದಿದ್ದೀರಾ. ಎಷ್ಟು ಫೀಲ್ ಇದೆ ಈಗ ಅಮ್ಮ ಎಷ್ಟೋ ದಿನ ಆದ್ಮೇಲೆ ಮತ್ತೆ ನೋಡ್ತಾ ಇದ್ದೀರಾ? ಖುಷಿ ಇದೆಯಾ? ಹೌದು, ಸಿಕ್ಕಾಪಟ್ಟೆ ಖುಷಿ ಇದೆ. ಆಮೇಲೆ ಇಷ್ಟು ದಿನ ಅಮ್ಮ ಇರಲಿಲ್ಲಲ್ಲ, ಏನಾದರೂ ಬೇಜಾರಿತ್ತಾ, ಫೀಲ್ ಇತ್ತಾ? ಅವಳು ದೇವಸ್ಥಾನದಲ್ಲಿ ಇಲ್ಲದೆ ಇದ್ದಕ್ಕೂ ನನ್ನ ಮನಸ್ಸಲ್ಲಿ ಯಾವಾಗೂ ಇದ್ಲು. ವಾವ್, ಇದು ಇಲ್ಲಿವರೆಗೂ ಈ ಆನ್ಸರ್ನ ಯಾರೂ ಕೊಟ್ಟಿರಲಿಲ್ಲಾಗಿತ್ತು. ಖುಷಿ ಆಯಿತು. ಮತ್ತು ಈಗ ನೀವು ನೋಡ್ತೀರಾ ಜಾನ್ವರಿ, ಇವಾಗ ನೀವು ಯಂಗ್ಸ್ಟರ್ ಆಗಿದ್ದಕ್ಕೆ ನಿಮ್ಗೆ ಗೊತ್ತಿರ್ತದೆ. ಈಗ ಜಾನ್ವರಿ 1 ಕೂಡ ಯಂಗ್ಸ್ಟರ್ಸ್ ನ್ಯೂ ಇಯರ್ ಅಂತ ಸೆಲೆಬ್ರೇಷನ್ ಮಾಡ್ತಾರೆ. ಈಗ ಯುಗಾದಿ ನಮ್ಮ ಹಿಂದುತ್ವದ ಪ್ರಕಾರ ಹೊಸ ವರ್ಷ. ನೀವು ಯಾವುದನ್ನು ಸೆಲೆಬ್ರೇಷನ್ ಮಾಡ್ತೀರಾ ಆಸ್ ಅ ನ್ಯೂ ಇಯರ್? ನಾವು ವೈದಿಕರಾಗಿ ಯುಗಾದಿನೇ ಸೆಲೆಬ್ರೇಷನ್ ಮಾಡ್ತೀರಾ? ಓಕೆ. ಈಗ ನಮ್ಮ ಜನತೆಗೆ ಏನಾದರೂ ಸಜೆಷನ್ ಕೊಡೋದಿದ್ರೆ, ನಾವು ಏನು ಹಿಂದೂಗಳಾಗಿ ಒಂದು ನ್ಯೂ ಇಯರ್ನ ಇವಾಗ ಎಲ್ಲರೂ ನಿಮ್ಗೆ ಗೊತ್ತಿದೆ ಆಸ್ ಅ ಫಾರ್ಮಲ್ ಆಗಿ ಎಲ್ಲರೂ ಏನು ಜಾನ್ವರಿ 1 ಆಗಿ ಸೆಲೆಬ್ರೇಷನ್ ಮಾಡ್ತಾರೆ. ಈವನ್ ನಾವು ಕೂಡ ಕೇಕ್ ಕಟ್ ಮಾಡ್ತೀವಿ, ಸೆಲೆಬ್ರೇಷನ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ನಿಮಗೆ ಎಷ್ಟು ಖುಷಿ ಇದೆ ಒಂದು ಯುಗಾದಿ ಬಂತು, ಹೊಸತನ ಬಂತು ಅಂತ? ಈಗ ನಿಮಗೆ ಯುಗಾದಿ ಮತ್ತು ನ್ಯೂ ಇಯರ್ ಬಗ್ಗೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತದೆ. ಈಗ ನೀವೇ ಹೇಳಿದರೆ ಕೇಕ್ ಕಟ್ ಮಾಡ್ತೀನಿ, ಅದು ಮಾಡ್ತೀನಿ, ಎಂಜಾಯ್ ಮಾಡ್ತೀನಿ ಅಂತೇಳಿ. ಅದೇ ಯುಗಾದಿಗೆ ಅಂದ್ಕೊಳ್ಳಿ ದೇವ್ರ ಹತ್ರ ಆಟೋಮೆಟಿಕ್ ನೋಡೋ ಸಲುವಾಗಿ ನ್ಯೂ ಇಯರ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಇದರಲ್ಲಿ. ಸೊ ನೀವು ದೇವ್ರ ಹತ್ರ ಬಂದ್ರಿ ಇವಾಗ, ಅಂದ್ರೆ ನ್ಯೂ ಇಯರ್ ಇದೆ ಅಂತೇಳಿ ನಾ ಹೇಳಿಕೆ ಇಷ್ಟಪಡ್ತೀರಾ? ಓಕೆ, ಥ್ಯಾಂಕ್ ಯು ಸೊ ಮಚ್. ಮತ್ತೊಮ್ಮೆ ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಸರ್, ನಮಸ್ತೆ. ನಿಮ್ಮ ಹೆಸರು? ಹನುಮಂತ ಜಿ.ಟಿ. ಅಂತ. ಹನುಮಂತ ಜಿ.ಟಿ. ಅಂತ. ಸೊ ನೀವು ಬಂದಿರೋದು ಸರ್ ಯಾವ ಊರಿಂದ ಬಂದಿದ್ದೀರಾ? ನಮ್ಮೂರು ಗದಗಿಂದ ಶಿರ್ಸಿಗೆ ಬಂದಿದ್ದೀರಾ ಅಮ್ಮನ ನೋಡೋಕ್ಕೆ? ಅಲ್ಲ, ನಾವು ಆ್ಯಕ್ಚುಲಿ ಥಿಯೇಟರ್ ಆರ್ಟಿಸ್ಟು. ಆ್ಯಕ್ಚುಲಿ ಜಾತ್ರೆಗೆ ಅಂತ ಬಂದಿದ್ವಿ. ಓಕೆ, ಇಲ್ಲಿ ನಾಟಕ ಇಲ್ಲ. ಓಕೆ ಓಕೆ, ನೈಸ್. ಯಾವ ನಾಟಕ ಓದಿದ್ದೆಲ್ಲ ಸಿದ್ಧಗಂಗೆ ತುಮಕೂರಲ್ಲಿ. ಇಲ್ಲಿ KVR ಡ್ರಾಮಾ ಕಂಪ್ನಿಯಲ್ಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ಹಾಗಾಗಿ ಇಲ್ಲಿ ಅದೇ ಇವತ್ತು ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದೀರಾ? ಅಂದರೆ ನಿಮ್ಗೆ ಗೊತ್ತಿತ್ತಾ ಸರ್ ಇದೇ ಫಸ್ಟ್ನೇ ಸಲ ಬರ್ತಿರೋದು ನೀವು ಅಮ್ಮ ನೋಡೋಕ್ಕೆ? ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಲೈಫಲ್ಲಿ ಜಾತ್ರೆ. ಹಾಗಾದ್ರೆ ನೀವು ಹೇಳಬೇಕಾಯ್ತು. ಅಮ್ಮನ ನೋಡಿ ಎಷ್ಟು ಖುಷಿ ಆಯಿತು ಸರ್? ತುಂಬ ಖುಷಿ ಆಯಿತು. ಇನ್ನೊಂದು ಏನಂದರೆ ಕರ್ನಾಟಕದಲ್ಲೇ ತುಂಬ ದೊಡ್ಡ ಬನಶಂಕರಿ ಜಾತ್ರೆ ಅಂತ ಬಿಟ್ರೆ ನೆಕ್ಸ್ಟ್ ಇದೆ. ಆ ಜಾತ್ರೆನೂ ನೋಡ್ಕೊಂಡ್ ಬಂದ್ವಿ. ಬಿಟ್ರೆ ಇದೇ ಜಾತ್ರೆ ಎಲ್ಲ ಹೇಳ್ತಿದ್ರು. ನಾನು ಇದು ಅಮ್ಮನ ದರ್ಶನ ಇಲ್ಲ ಅಂದ್ರೂ ಕೂಡ ಏನಂತ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗೋದು. ಬಂದು ಸ್ವಲ್ಪ ಕೂತ್ಕೊಂಡು ಹೆಂಗ ನಂದು ಡ್ಯೂಟಿ ಸಂಜೆ 5 ಗಂಟೆ ಮೇಲೆ ಸ್ಟಾರ್ಟ್ ಆಗೋದು. ಬಂದು ಕೂತ್ಕೊಂಡು ಎದ್ದು ಹೋಗ್ತಿದ್ದೆ. ಇವತ್ತು ದರ್ಶನ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದೆ. ಖುಷಿ ಆಯ್ತಾ ಅಮ್ಮನ ನೋಡಿ? ತುಂಬ ಖುಷಿ ಆಯ್ತಾ? ಇನ್ನು ನೆಕ್ಸ್ಟ್ ಬರ್ತೀರಾ ಇಲ್ಲಿ ಅಮ್ಮನ ನೋಡಕ್ಕೆ? ಎಲ್ಲ ಬರಬೇಕು. ಆ್ಯಕ್ಚುಲಿ ನಾನು ಊರಿಗೆ ಹೋಗೋನಿದ್ದೆ. ಅದು ನಿನ್ನೆ ಏನೋ ಆಗಿ ಊರು ಕ್ಯಾನ್ಸಲ್ ಆಯಿತು. ನಿನ್ನೆ ಇಲ್ಲೇ ಉಳ್ಕೊಂಡು ಮತ್ತೆ ಇಲ್ಲೇ ಇದು ಬಂದು ಮತ್ತೆ ಇವತ್ತು ಇಲ್ಲಿಗೆ ಯುಗಾದಿ ಹಬ್ಬದ ದಿನ ಇಲ್ಲಿ ಇರ್ಬೇಕಂತಿತ್ತೇನೋ ಇದ್ದೀನಿ. ನೋಡಿ, ಹೊಸ ವರ್ಷದ ದಿನ ಅಮ್ಮನ ನೋಡಿಕೊಂಡು ತುಂಬ ಖುಷಿ ಇದೆ. ಅದು ಇಲ್ಲಿ ಕೆಲವರಿಗೆ ಹೊಸ ವರ್ಷ ಶುಭಾಶಯಗಳನ್ನ ಈಗಲೇ ಹೇಳ್ತಾ ಇದ್ದೆ ಮೆಸೇಜಲ್ಲಿ. ಹೊಸ ವರ್ಷ ಶುಭಾಶಯಗಳನ್ನ ಕಂಡ್ರೆ ನಾನು ಇಂತಲ್ಲಿದ್ದೀನಿ ಅಂತೇಳಿ. ಅದು ಬಿಡ ನೀನು ಅಲ್ಲಿದೆಯಲ್ಲ ಅಂದ್ರೆ ಅದು ಖುಷಿ. ಕೆಲವು ಟೈಮಲ್ಲಿ ಬೆಂಗಳೂರಲ್ಲಿ ಇದ್ದಾಗೆಲ್ಲ ಇನ್ನೆಲ್ಲಿ ಹೇಳ್ತೀವಿ, ಫುಡ್ಡಲ್ಲಿ, ಬಾರ್ಲಿ, ರೆಸ್ಟೋರೆಂಟಲ್ಲಿ ಹೇಳ್ತೀವಿ. ಇಲ್ಲಿ ದೇವಸ್ಥಾನ ವಿಶೇಷ. ನೀವು ಹೇಳಿದ್ರಿ ನೀವು ಬೆಂಗಳೂರಲ್ಲಿ ಇರ್ತೀರಾ ಅಂತ. ನಿಮಗೆ ಗೊತ್ತಿದೆ ಬೆಂಗಳೂರಲ್ಲೆಲ್ಲ ನ್ಯೂ ಇಯರ್ ಬಂದು ಜಾನ್ವರಿ 1 ಹೊಸ ವರ್ಷ. ಅಲ್ಲಿ ಮೋಸ್ಟ್ ಎಲ್ಲರೂ ಹಾಗೆ ಆಚರಿಸ್ತಾರೆ. ಸೊ ಇವಾಗ ನಿಮ್ಮ ಪ್ರಕಾರ ನೀವು ಜನವರಿ 1 ಆಚರಿಸ್ತೀರಾ ಅಥವಾ ಯುಗಾದಿ ದಿನ ಆಚರಿಸ್ತೀರಾ? ಇಲ್ಲ, ಆ್ಯಕ್ಚುಲಿ ಎಲ್ಲರೂ ಜನವರಿ 1 ಹೊಸ ವರ್ಷ ಅಂತ ಆಚರಿಸ್ತಾರೆ ಅನ್ನೋದ್ರೆ ಸುಳ್ಳು. ಯೂತ್ ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಕೆಲವು ತಿಳ್ಕೊಂಡಿದ್ದಾರೆ. ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದವ್ರು ಮಾತ್ರ ಯುಗಾದಿ ಹೊಸ ವರ್ಷ ಇದು ಜಸ್ಟ್ ಒಂದು ನೆಪ ಅಷ್ಟೇ. ಅವತ್ತು ಡ್ರಿಂಕ್ಸ್ ಮಾಡೋಕ್ಕೆ, ಅವತ್ತು ಫನ್ ಮಾಡೋಕ್ಕೆ ಇದೊಂದು ನೆಪ. ಕ್ಯಾಲೆಂಡ್ರು ಈ ಕಡೆಯಿಂದ ತಿರುವಿ ಈ ಕಡೆ ಆಗುತ್ತೆ ಅನ್ನೋದು. ನಾವು ಸ್ಟಾರ್ಟಿಂಗಲ್ಲಿ ಕಾಲೇಜ್ ಡೇಸಲ್ಲೆಲ್ಲ ಮಾಡ್ತಿದ್ವಿ. ಯಾವಾಗ ಅರಿವಾಯ್ತಾ ಬಂತು, ಇದು ಜಸ್ಟ್ ನೆಪ ಮಾತ್ರ, ನಾವೆಲ್ಲ ಸೇರೋಕ್ಕೆ ನಿಮ್ಮೊಳಗೆ. ಅವತ್ತು ಸ್ವಲ್ಪ ಹೋಗೋಣ ಅಂತ ಅಲ್ಲಿ ಭಕ್ತಿ ಭಯ ಅಂಥದ್ದು ಏನಿರಲ್ಲ, ಬರೀ ಫನ್ ಇರುತ್ತೆ. ಇಲ್ಲಾಂದ್ರೆ ಅಪ್ಪ ಅಮ್ಮಗೆ ಅಮರ್ಸಿ ಮುಂದೆ ಹೋಗ್ತಾ ಇರ್ತೀವಿ. ಬಟ್ ಇದು ಹಂಗಲ್ವಲ್ಲ, ಅಪ್ಪ ಅಮ್ಮನ ಜೊತೆ ಇನ್ನೂ ಸಾಕಷ್ಟು ವಿಷಯಗಳನ್ನು ಇವ್ರ ಹತ್ರ ಮಾತಾಡಿದೆ. ಬಟ್ ನನ್ನ ಮೈಕು ಚಾರ್ಜಿಗಿನೂ ಹಾಕಿರಲಿಲ್ಲ ಅನಿಸುತ್ತೆ. ಸ್ವಲ್ಪ ಡಿಸ್ಕನೆಕ್ಟ್ ಆಗ್ತಾಯಿತ್ತು, ವಾಯ್ಸೇ ಕೇಳಿಸ್ತಾ ಇರಲಿಲ್ಲ. ಸಾರಿ ಫಾರ್ ದ್ಯಾಟ್. ಅದಕ್ಕೆ ನನಗೆ ಅವ್ರದ್ದು ಏನು ಪೂರ್ತಿ ವಿಡಿಯೋ ಹಾಕ್ಲಿಕ್ಕಾಗಲಿಲ್ಲ. ಅದೇ ಅಂದಿದ್ದವ್ರು ಲಾಸ್ಟಿಗೆ. ಅಂದರೆ ಕ್ಯಾಲೆಂಡರ್ ಪ್ರಕಾರ ಪಾರ್ಟಿ ಮಾಡೋಕ್ಕೆ ನ್ಯೂ ಇಯರ್ ಅಂದರೆ ಏನು ಜನವರಿ 1 ಇದೆ ಅಲ್ಲ, ಅದು ನ್ಯೂ ಇಯರು. ಬಟ್ ಹಿಂದುತ್ವ ಅಂತೆಲ್ಲ ಬಂದಾಗ, ಒಂದು ನಮ್ಮತನ ಅಂತ ಬಂದಾಗ ನಾವು ಫಸ್ಟು
ಯುಗಾದಿ ಆಚರಿಸ್ತೀವಿ. ಯುಗಾದಿ ಅಂದಾಗ ಯಾರೂ ಕೂಡ ಪಬ್ಬು ಪಾರ್ಟಿ ಕೇಕ್ ಕಟ್ ಮಾಡೋದಂತ ಮಾಡಲ್ಲ. ಯುಗಾದಿ ಅಂದಾಗ ದೇವಸ್ಥಾನಕ್ಕೆ ಬರ್ತಾರೆ, ದೇವ್ರಿಗೆ ಪೂಜಿಸ್ತಾರೆ, ಅಪ್ಪ ಅಮ್ಮನ ಜೊತೆಗೆ ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ಕೈ ಮುಗಿತಾರೆ ಅಂತ ಅವ್ರು ಹೇಳಿದರು. ಸೊ ಇಷ್ಟು ಕನ್ವರ್ಸೇಷನ್ ನಮ್ಮ ಮಧ್ಯೆ ಆಯಿತು. ಇನ್ನು ಫ್ರೆಂಡ್ಸ್ ಹೋಗೋಣ ಮನೆಗೆ ವಾಪಸ್ಸು. ಇವತ್ತು ಸಂಜೆ ಈ ವರ್ಷ ಯುಗಾದಿ ಶೋಭಾಯಾತ್ರೆ ಅಂತ ಆಚರಿಸ್ತಾರೆ. ಸೊ ಅಲ್ಲಿ ತೋರಿಸ್ತೀನಿ ಹೇಗಿರುತ್ತೆ, ಯಾವ್ಯಾವ ಬಂಡಿ ಬಂದಿತ್ತು ಅಂತೆಲ್ಲ, ಹಾಗೆ ಹೇಗಿತ್ತು ಸಂಜೆ ಫನ್ನು ಅಂತೆಲ್ಲ ತೋರಿಸ್ತೀನಿ. ಸೊ ಮತ್ತೆ ಸಿಗೋಣ ಸಂಜೆಯಲ್ಲಿ, ವಾಪಸ್ ಹೋಗ್ಬೇರೋಣ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.